ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ಇಲ್ಲಿ ಮ್ಯಾಥಮೆಟಿಕ್ಸ್ ಚರ್ಚೆ ಆಗುತ್ತೆ. ವಿದ್ಯಾರ್ಥಿಗಳೇ, ಈಗಾಗಲೇ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ನಾನು 4 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ನಾವೇನಾದರೂ ನೋಡಿರಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಎಲ್ಲ ವಿಡಿಯೋಸ್ ಅನ್ನ ಎಕ್ಸ್ಪ್ಲೋರ್ ಮಾಡಬಹುದು. ವಿದ್ಯಾರ್ಥಿಗಳೇ, ಇದು ಸೆಷನ್ ನಂಬರ್ 5. ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಅಟ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ KR-ಪೇಟೆ. ಯಾವುದೇ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಡೌಟ್ ಇದ್ರೆ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ವಾಟ್ಸಪ್ ಮಾಡಬಹುದು. ವಿದ್ಯಾರ್ಥಿಗಳೇ, ಇವತ್ತಿನ ಡಿಸ್ಕಷನ್ ಬೈಜೆಕ್ಟಿವ್ ಫಂಕ್ಷನ್. ನೋಡಿ, ಏನಿದು ಬೈಜೆಕ್ಟಿವ್ ಫಂಕ್ಷನ್? ಎ ಫಂಕ್ಷನ್ f from a to b is said to be bijective function if it is both 1 and onto. ಯಾವ ಫಂಕ್ಷನ್ 1 ಮತ್ತು onto ಎರಡೂ ಆಗಿರುತ್ತೆ ಆ ಫಂಕ್ಷನ್ ಅನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಸೊ ಪೆನ್ನು ಪೇಪರ್ನ ಇಟ್ಕೊಳ್ಳಿ, ನೋಟ್ಸ್ ಅನ್ನ ಬರಿತಾ ಹೋಗಿ, ಪಾಸ್ ಮಾಡಿಕೊಂಡು. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ವೆರಿ ಗುಡ್ ನಂಬರ್ಸ್ ಅಟ್ ದಿ ಎಂಡ್. ಒಂದು ನೋಟ್ಸ್ ಅನ್ನ ಇಟ್ಕೊಂಡು ಮಲ್ಟಿಪಲ್ ರಿವಿಷನ್ ಮಾಡಿದ್ರೆ ಮಾತ್ರ ಯು ವಿಲ್ ಗೆಟ್ ಗುಡ್ ನಂಬರ್ಸ್. ಮತ್ತೆ ಕನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ. ನೀವು ಸ್ವಲ್ಪ ಓದಿದ್ರು ಸಾಕು. ಅಂದ್ರೆ ಅದನ್ನೇ ಬಾರಿ ಬಾರಿ ಒಂದೇ ಮಟೀರಿಯಲ್ ಅನ್ನ ಮಲ್ಟಿಪಲ್ ರಿವಿಷನ್ ಮಾಡಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು. ಸೊ ಯು ವಿಲ್ ಗೆಟ್ ವೆರಿ ಗುಡ್ ನಂಬರ್ಸ್. ನೋಡಿ, ಒಂದು ಎಕ್ಸಾಂಪಲ್ ಗಮನಿಸಿ. ಇಲ್ಲಿ ಕನ್ಸಿಡರ್ ದಿಸ್ ಆರೋ ಡಯಾಗ್ರಾಮ್ ಫಾರ್ ಫಂಕ್ಷನ್. ಇಲ್ಲಿ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ, ಏನಲ್ಲಿರ್ತಕ್ಕಂಥ ಬೇರೆ ಬೇರೆ ಎಲಿಮೆಂಟ್ಸ್ಗೆ ಇಲ್ಲೊಂದು ಬೇರೆ ಬೇರೆ ಇಮೇಜ್ ಇದೆ. ಮೀನ್ಸ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ದ ಸೆಟ್ ಬಿ. ಸೊ ಇಟ್ ಈಸ್ 1 ಆನ್ ನೋಡಿ, ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿದೆ, ಇಮೇಜ್ ಆಗಿ ಅಪಿಯರ್ ಆಗ್ತಾ ಇದೆ. ಇಲ್ಲಿ ಎಲ್ಲವೂ ಇಮೇಜಸ್ ಆಗಿದೆ. ಸೊ ದಟ್ ಈಸ್ ವೈ ಇಟ್ ಈಸ್ ಆನ್ ಟು. ಅಂದ್ರೆ ಇದರ ರೇಂಜ್ ನೋಡಿದ್ರೆ ಗೊತ್ತಾಗುತ್ತೆ. Range means set of images is ABCD. So it is equal to codomain itself. So that is why it is onto. So this function is 1 and onto. So it is bijective function. ಈ ರೀತಿ ನಿಮಗೆ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಸಿಂಪಲ್ ಅಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಸೊ ಶೋ ಫಂಕ್ಷನ್ ಕೊಡ್ತಾರೆ, ಶೋ ದಟ್ ಇಟ್ ಈಸ್ bijective function ಅಂತ, ಅಥವಾ ವೆರಿಫೈ ದಟ್ ವೆದರ್ ಇಟ್ ಇಸ್ bijective ಆರ್ ನಾಟ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ. Show that the function f from n to n given by f of 1 equal to f of 2 equal to 1 and f of x is x minus 1 for x greater than 2 is not onto but not 1. So ಇಲ್ಲಿ ಕೊಟ್ಟಿದ್ದಾರೆ image of 1 is 1 and image of 2 is also 1 ಕೊಟ್ಟಿದ್ದಾರೆ for x equal to 1 and 2, and when x is greater than 2 function is f of x minus 1. So check ಮಾಡೋಣ. So here f of 1 is given as 1, image of 1 ಅಂದ್ರೆ 1 ಕೊಟ್ಟಿದ್ದಾರೆ, ಮತ್ತು f of 2 is also 1. That means image of 1 and image of 2 is same, that is 1. So image of 2 elements ಏನಾಗಿದೆ, ಸೇಮ್ ಆಗಿದೆ. So definition ಪ್ರಕಾರ if 2 elements have the same image, it is many one function. ಇದು 1 ಅಲ್ಲ. So given f is not 1. On to check ಮಾಡೋಣ. ಅಥವಾ consider for any y belongings to codomain n. ಹೇಗಿರಲಿ ಅಂತ ಹೇಳಿದ್ರೆ such that f of x equal to y. So consider any y belongings to codomain with f of x equal to y. So that means x minus 1 is y. You are given x as f of x as x minus 1. So that gives you x equal to y plus 1. So clearly for any given natural number y plus 1 is also natural number. ನೀವು y ಯಾವುದೇ ನ್ಯಾಚುರಲ್ ನಂಬರ್ ಹಾಕಿದ್ರೆ ಅಂದ್ರೆ ಕೋಡೊಮೇನ್ ಇಂದ x is also belongs to n, means x is also natural number for any y natural number. So clearly this implies f is onto anta. Okay, for any y belongings to n, there exists some x belongings to domain n such that
f of x equal to y. So by the definition, it is onto function. Example, ಗಮನಿಸಿ. Show that the function f from R to R defined as f of x equal to x square is neither 1 1 nor onto. f of x from R to R ಇದೆ ಇಲ್ಲಿ. ಓಕೆ, ಈ ಹಿಂದೆ ಒಂದು ಪ್ರಾಬ್ಲಮ್ ಅನ್ನು ಡಿಸ್ಕಷನ್ ಮಾಡಿದೀವಿ. ಅಲ್ಲಿ f is a function from n to n with f of x equal to x square. ಅದು 1 1 ಆಗಿತ್ತು, onto ಆಗಿತ್ತು. ಸೊ ಇಲ್ಲಿ ಗಮನಿಸಿ, for 1 1 consider x1 equal to 1 and x2 equals to minus 1. ಸೊ ಇವೆರಡು ರಿಯಲ್ ನಂಬರ್ ಅನ್ನ ಕನ್ಸಿಡರ್ ಮಾಡಿ ಫ್ರಮ್ ದ ಡೊಮೇನ್. ಯಾಕೆ ಇದನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರೆ, ನನಗೆ ಗೊತ್ತಿದೆ 1 square is also 1 and minus 1 square is 1 also 1. ಸೊ ಇಲ್ಲಿ ಇಮೇಜಸ್ ಸೇಮ್ ಬರುತ್ತೆ. ಸೊ ಅಂದ್ರೆ ಇಮೇಜಸ್ ಸೇಮ್ ಬರುತ್ತೆ, ಬಟ್ ದ ಕರಸ್ಪಾಂಡಿಂಗ್ ಪ್ರೀ ಇಮೇಜಸ್ ಅಂಡರ್ 1 and minus 1 ಆರ್ ನಾಟ್ ಈಕ್ವಲ್. ಸೊ ಅದಕ್ಕೆ ಇದು 1 1 ಆಗೋದಿಲ್ಲ. ಸೊ f of x1 ಅಂದ್ರೆ ಏನಾಗುತ್ತೆ ನೋಡಿ, ಇಟ್ ಈಸ್ f of 1. ಸೊ f of 1 ಅಂದ್ರೆ ಇಟ್ಸ್ 1 square and which is 1. ಅದೇ ತರ f of x2, that is f of minus 1 which is minus 1 square and which is 1. ಸೊ ಈಗ ಏನು ಗೊತ್ತಾಯ್ತು, f of x1 and f of x2 are equal. This implies f of x1 equal to f of x2, but x1 is not equal to x2. So f is not 1 1. ಗೊತ್ತಾಯ್ತಲ್ವಾ? ಸೊ ಈ ತರ ನಿಮ್ಗೆ ನಾಟ್ 1 1 ಅಂತ ಕೇಳಿದ್ರೆ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡಿ, ಒಂದು ಎಕ್ಸಾಂಪಲ್ ಮೂಲಕ ಅದು ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ವೇ. ನೆಕ್ಸ್ಟ್, ಫಾರ್ onto, ಹಿಯರ್ f of x is x square ಇದೆ ಅಂದ್ರೆ f is always ಪಾಸಿಟಿವ್ ಅಂತ. ನೀವು ಯಾವುದೇ ಹಾಕಿ x ರಿಯಲ್ ನಂಬರ್, ಪಾಸಿಟಿವ್ ನೆಗೆಟಿವ್ ಹಾಕಿದ್ರೆ ಅದನ್ನ ಸ್ಕ್ವೇರ್ ಮಾಡಿದಾಗ ಯು ವಿಲ್ ಗೆಟ್ 0 ಆರ್ ಗ್ರೇಟರ್ ದನ್ 0. ಸೊ ಅದಕ್ಕೆ ದ ರೇಂಜ್ ಇಸ್ ಈಕ್ವಲ್ ಟು, ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ ಫ್ರಮ್ 0 ಟು ಇನ್ಫಿನಿಟಿ. 0 ಹಾಕಿದ್ರೆ 0 ಬರುತ್ತೆ, ಇನ್ ಯಾವುದೇ ಪಾಸಿಟಿವ್ ಹಾಕಿ ನೆಗೆಟಿವ್ ಹಾಕಿದ್ರೆ ಇಟ್ ವಿಲ್ ಬಿ ಮೋರ್ ದನ್ 0. ಸೊ ದ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ ದ ಇಂಟರ್ವಲ್ 0 to infinity, this interval. So this is not equal to codomain. So range is not equal to codomain. Codomain ಅಂದ್ರೆ ಏನಿದೆ, R ಇರೋದ್ರಿಂದ, so this interval is not equal to codomain. So hence this function is not onto. ಅದರ ಗ್ರಾಫ್ ನೋಡೋದಾದ್ರೆ ಫಂಕ್ಷನ್ ಇದನ್ನ ಗಮನಿಸಬಹುದು. ಓಕೆ, ಸೊ ಗ್ರಾಫಿಕಲಿ ಸಹಿತ ನಾವು ಹೇಳ್ಬೋದು ವೆದರ್ ಇಟ್ ಈಸ್ 1 1 ಆರ್ ನಾಟ್ ಅಂತ. ಈ ತರ ಒಂದು ನಿಮಗೆ ಗ್ರಾಫ್ ಗೊತ್ತಿದ್ದಾಗ ನೀವು ಒಂದು ಹಾರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿ ಈ ಕರ್ವ್ ಅನ್ನ ಕಟ್ ಮಾಡೋ ಹಾಗೆ, ದಿಸ್ ಇಸ್ ದ ಕರ್ವ್ f of x equal to x square. ಸೊ ಅದೇನಾದ್ರೂ ಲೈನ್, ಹಾರಿಜಾಂಟಲ್ ಲೈನ್ 2 ಪಾಯಿಂಟ್ ಅಲ್ಲಿ ಕಟ್ ಮಾಡಿದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಪಾಯಿಂಟ್ ಅಲ್ಲಿ ಗ್ರಾಫ್ ಅನ್ನ ಕಟ್ ಮಾಡ್ತಾ ಇದ್ರೆ ದ ಫಂಕ್ಷನ್ ಇಸ್ ನಾಟ್ ಗೋಯಿಂಗ್ ಟು ಬಿ 1 1 ಅಂತಾನು ಹೇಳ್ಬೋದು. ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋನ ನಾನು ಮಾಡ್ತೀನಿ. ಎಸ್, ನೆಕ್ಸ್ಟ್, ಶೋ ದಟ್ ದ ಫಂಕ್ಷನ್ f from n to n defined as f of x equal to, it is x plus 1 if x is odd and it is x minus 1 if x is even, is neither 1 1 nor onto ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ದಿಸ್ ಫಂಕ್ಷನ್ ಈಸ್ ನೈದರ್ 1 1 ನಾರ್ onto ಅಂತ. ಸೊ ಇಲ್ಲಿ ಕೇಸಸ್ ಕೊಟ್ಟಿದ್ದಾರೆ, fx behaves as x plus 1 if x is odd and fx is x minus 1 if x is even. ಸೊ ಕ್ಲೀನ್ ಆಗಿ ನೋಡ್ಕೊಳ್ಳಿ ಇದನ್ನ. x ಆಡ್ ಇದ್ರೆ fx ಅನ್ನ x plus 1 ಅಂತ ತೆಗೆದುಕೊಳ್ಳಿ, x ಏನಾದ್ರೂ ಈವನ್ ಇದ್ರೆ fx ಅನ್ನ x minus 1 ಅಂತ ತೆಗೆದುಕೊಳ್ಬೇಕು. ಸೊ ಫಾರ್ 1 1 ಕನ್ಸಿಡರ್ ಎನಿ ಟೂ ಎಲಿಮೆಂಟ್ಸ್ x1 x2 belongs to n. ಸೊ ಕನ್ಸಿಡರ್ x1 x2 belongs to the set of natural numbers, means domain. ಈಗ ನಮಗೆ ಇಲ್ಲಿ ಫಂಕ್ಷನ್ ಬಿಹೇವಿಯರ್ ಕೊಟ್ಟಿದ್ದಾರೆ ಡಿಪೆಂಡಿಂಗ್ ಆನ್ x is odd even. ಸೊ ಅದಕ್ಕೆ ಇಲ್ಲಿ x1 x2 belongs to n, ಇಲ್ಲಿ ವೇರಿಯಸ್ ಕೇಸಸ್ ಅರೈಸ್ ಆಗುತ್ತೆ. ಸೊ ಬೋತ್ x1 x2 ಕ್ಯಾನ್ ಬಿ ಆಡ್, x1 x2 ಕ್ಯಾನ್ ಬಿ even, or one is odd, one is even. So these are the cases to be discussed. So case 1, if I consider x1 is even and x2 is odd, ಏನಾಗುತ್ತೆ ನೋಡಿ. If x1 is even and x2 is odd, then if you take f of x1 equal to f of x2, what will be the relation between x1 and x2? We'll check.
ನೋಡಿ x1 ಅನ್ನೋದು ಈವನ್ ಆಗಿರೋದ್ರಿಂದ f ಆಫ್ x ಏನಾಗುತ್ತೆ, ಇಫ್ x is ಈವನ್ ಅಂದ್ರೆ x minus 1, ಸೊ ಇಟ್ ಇಸ್ x1 minus 1. x2 ಅನ್ನೋದು ಆಡ್ ಆಗಿರೋದ್ರಿಂದ ಸೊ f ಆಫ್ x2 ಅಂದ್ರೆ ಇಟ್ ಈಸ್ x2 plus 1, ಯಾಕಂದ್ರೆ f ಆಫ್ x is x plus 1 if x is odd ಅಂತ. ಓಕೆ, ಸೊ ಈಗ 1 ಅನ್ನು ಈ ಕಡೆ ಕಳಿಸಿ. ಸೊ x1 minus x2 equal to 1 plus 1, x2 ಈ ಕಡೆ ಕಳಿಸಿ. ಸೊ ವಾಟ್ ಡಸ್ ಇಟ್ ಮೀನ್? x1 minus x2 equal to 2. ಹಾಗಾದ್ರೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಇವನ್ ಅಂಡ್ ಆಡ್, ಡಿಫರೆನ್ಸ್ ಬಿಟ್ವೀನ್ ಇವನ್ ಅಂಡ್ ಆಡ್ ಯಾವಾಗಲೂ ಆಡ್ ನಂಬರ್ ಇರುತ್ತೆ. ನಾವು ಗಮನಿಸಬೇಕು. ಫಾರ್ ಎಕ್ಸಾಂಪಲ್ 3 ಎಂದು ತೆಗೆದುಕೊಂಡ್ರೆ ಒಂದನ್ನು ಆಡ್ ತಗೊಳ್ಳಿ, ಇನ್ನೊಂದನ್ನು ಇವನ್ ಯಾವ್ದಾರ ತಗೊಳ್ಳಿ, ಸೇ 6. ಸೊ 3 6 ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 3, ದಟ್ ಈಸ್ ಆಡ್. 7 ಮತ್ತು 12 ತಗೊಳ್ಳಿ, ಅವುಗಳ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 5. ಸೊ ಅದು ಆಡೇ. ಸೊ ಡಿಫರೆನ್ಸ್ ಬಿಟ್ವೀನ್ ಇವನ್ ಅಂಡ್ ಆಡ್ ಆರ್ ಆಡ್ ಅಂಡ್ ಇವನ್ ಇಸ್ ಆಲ್ವೇಸ್ ಅ ಆಡ್ ನಂಬರ್. ಸೊ ಇಲ್ಲಿ ಏನ್ ಬರ್ತಾ ಇದೆ, if you take x1 as even and x2 as odd with a given function, then this is going to be impossible. So this is impossible. So we ignore this case. So this case is not possible. ಅದೇ ತರ ಕೇಸ್ 2 ನಾವು ತೆಗೆದುಕೊಂಡ್ರೆ, if x1 is odd and x2 is even, ಅಲ್ಲಿ ಏನ್ ತಗೊಂಡಿತ್ತು? x1 even, x2 odd ತಗೊಂಡಿತ್ತು. ಸೊ ರಿವರ್ಸ್ ಮಾಡಿದಾಗಲೂ ಸಹಿತ ಸೇಮ್ ಬರುತ್ತೆ. ಸೊ f ಆಫ್ x1 equal to f ಆಫ್ x2 ಅಂತ ನಾವು ಏನಾದರೂ ಕನ್ಸಿಡರ್ ಮಾಡಿದ್ರೆ x1 plus 1 equal to x2 minus 1. ಇಲ್ಲಿ f ಆಫ್ x1 ಅಂದ್ರೆ ಆಡ್ ತಗೊಂಡಿದೆ, ಸೊ fx becomes x1 plus 1. ಸೊ ಇಲ್ಲಿ ಸಹಿತ x1 minus x2 equal to it's a minus 1 minus 1. ಈ 1 ಅನ್ನು ಈ ಕಡೆ ಕಳಿಸಿ minus 1. So this gives you x1 minus x2 equal to minus 2 again, which is impossible because their difference is you are getting even number ಬರ್ತಾ ಇದೆ. So the difference between even and odd is always odd. So we can ignore this case as well. So ಈ ಕೇಸ್ ಇಂದ ನಮಗೆ ಯಾವುದೇ ಔಟ್ಪುಟ್ ಬರ್ತಾ ಇಲ್ಲ. Next, consider the case third one. If x1 and x2 are even, ಅವಾಗ consider f of x1 equal to f of x2. So what does it imply? Both are even ಇರೋದ್ರಿಂದ f of x1 is x1 minus 1, f of x2 is x2 minus 1. So minus 1 minus 1 cuts. So x1 equal to x2. So ಏನಾಯ್ತು ನೋಡಿ, f of x1 equal to f of x2 implies x1 equal to x2. So f is 1 1 when x1 x2 are even. Case fourth, if x1 and x2 are odd, then consider f of x1 equal to f of x2, which implies x1 plus 1 equal to x2 plus 1. ಇಲ್ಲಿ plus 1 cancel ಆಗುತ್ತೆ, which implies x1 equal to x2. So this implies f is 1 1 in this case. So the f is 1 1 when x1 x2 are odd and when x1 x2 are even. Next, for onto ಗೆ ನಾವು ರೇಂಜ್ ಅನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ದಟ್ ಈಸ್ ದ ಬೆಸ್ಟ್ ವೇ ಟು ಪ್ರೂವ್ ವೆದರ್ ಇಟ್ ಇಸ್ onto or not. So you are given function as f of x equal to x plus 1 if x is odd, f of x is x minus 1 if x is even. ಸೊ ಇಲ್ಲಿ 1 ಹಾಕಿ, ಆಡ್ ನಂಬರ್ ಹಾಕಿದಾಗ ಏನು ಬರ್ತಾ ಔಟ್ಪುಟ್ ನೋಡಿ. 1 ಹಾಕಿದ್ರೆ 1 plus 1 2, 3 ಹಾಕಿದ್ರೆ 3 plus 1 4, 5 ಹಾಕಿದ್ರೆ 5 plus 1 6. ಈವನ್ ನಂಬರ್ಸ್ ಹಾಕಿ, 2 ಹಾಕಿದ್ರೆ 2 minus 1 1, 4 ಹಾಕಿದ್ರೆ 4 minus 1 3, 6 ಹಾಕಿದ್ರೆ 6 minus 1 5. ಸೊ ಈ ತರ ಒಂದು ಪ್ಯಾಟರ್ನ್ ಗಮನಿಸಿ. ಇಲ್ಲಿ ಔಟ್ಪುಟ್ ಏನ್ ಬರ್ತಾ ಇದೆ? ಔಟ್ಪುಟ್ ಏನಿದೆ? 1 2 3 4 5 6. ಸೊ ಈ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇದೆ. ಮೀನ್ಸ್ ಯು ಆರ್ ಗೆಟಿಂಗ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಸ್ ದ ರೇಂಜ್. ಸೊ ಹಿಯರ್ ದ ರೇಂಜ್ ಈಸ್ 1 2 3 4, ದಟ್ ಈಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನಿಮ್ಮ ಕೋಡೊಮೇನ್ ಸಹಿತ ಅದೇ ಇರೋದ್ರಿಂದ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗಿರೋದ್ರಿಂದ ದ ಫಂಕ್ಷನ್ ಇಸ್ onto ಫಂಕ್ಷನ್. ಈಜಿ ಅಲ್ವಾ? ಎಸ್. ನೆಕ್ಸ್ಟ್ ಗಮನಿಸಿ ಇನ್ನೊಂದು ಎಕ್ಸಾಂಪಲ್. ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ f from r to r given by f of x equal to
this box X is neither 1 1 nor onto, where this box X denotes the greatest integer less than or equal to X. ಇದರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಬಾಕ್ಸ್ ಎಕ್ಸ್. ಇದರ ಅರ್ಥ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್. ಈ ಬಾಕ್ಸ್ ಒಳಗಡೆ ಈ ತರ ಎಕ್ಸ್ ಬಂದ್ರೆ ಅಲ್ಲಿ ಏನ್ ಬರಿಬೇಕಂತ ಹೇಳಿದ್ರೆ, ಈ ಬಾಕ್ಸ್ ಎಕ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಯಾವ್ದಾದ್ರು ಇಂಟೀಜರ್ ಇದ್ರೆ ಅದನ್ನು ಬರಿಬೇಕು. ಸೊ ಎಕ್ಸ್ ಗಿಂತ ಕಡಿಮೆ ಇರತಕ್ಕಂಥ ಇಂಟೀಜರ್ಸ್ ಸಾಕಷ್ಟು ಬರ್ತವೆ, ಅವುಗಳಲ್ಲಿ ದೊಡ್ಡದು ಯಾವ್ದಿರುತ್ತೆ ಅದನ್ನು ಬರಿಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬಾಕ್ಸ್ ಆಫ್ 1.5 ಅಂತ ಹೇಳಿದ್ರೆ ಅದಕ್ಕಿಂತ 1.5 ಗಿಂತ ಕಡಿಮೆ ಇರುವ ಇಂಟೀಜರ್ಸ್ ಯಾವ್ಯಾವ್ದು ಬರುತ್ತೆ ನೋಡಿ, 1 0 -1 -2 ಈ ತರ ಬರುತ್ತೆ. ಸೊ ಅವುಗಳಲ್ಲಿನೇ ದೊಡ್ಡದು ಯಾವುದು 1 ಅಂತ. ಸೊ ಬಾಕ್ಸ್ ಆಫ್ 1.5 ಅಂತಂದ್ರೆ 1. ಬಾಕ್ಸ್ ಆಫ್ 2.85 ಅಂತ ಬಂದ್ರೆ ಸೊ ಅದರ ವ್ಯಾಲ್ಯೂ ಎಷ್ಟಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ 2. ಯಾಕಂದ್ರೆ 2.85 ಗಿಂತ ಕಡಿಮೆ ಇರುವ ಇಂಟೀಜರ್ಸ್ ಯಾವ್ಯಾವ್ದು ಬರುತ್ತೆ, 2 1 0 -1 -2. ಸೊ ಈ ಇಂಟೀಜರ್ಸ್ ಗಳಲ್ಲಿ ದೊಡ್ಡದು ಯಾವ್ದು ಗ್ರೇಟೆಸ್ಟ್ ಯಾವ್ದು ಇರುತ್ತೆ ಅದು 2. ಸೊ ಬಾಕ್ಸ್ ಆಫ್ 2.85 is 2 ಅಂತ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಗ್ರೇಟೆಸ್ಟ್ ಇಂಟೀಜರ್. ಸೊ ಇವಾಗ ನಾವು ಇದರ 1 1 ನೇಚರ್ ಅನ್ನ ಚೆಕ್ ಮಾಡೋಣ. ಫಾರ್ 1 1 ಕನ್ಸಿಡರ್ 2 ಎಲಿಮೆಂಟ್ಸ್ x1 equal to 1.1 and x2 equal to 1.2 belonging to real numbers. ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟು ಇದನ್ನ ಅಲ್ಲ ಅಂತ ಪ್ರೂವ್ ಮಾಡೋಣ. ನೋಡಿ, ನಾನು ಹೇಳಿದೆ ಬಾಕ್ಸ್ ಆಫ್ 1.1 ಏನು ಬರುತ್ತೆ ಅಂತ. ಸೊ ಎಫ್ ಆಫ್ x1 ಅಂದ್ರೆ ಎಫ್ ಆಫ್ 1.1 ದಟ್ ಈಸ್ ಬಾಕ್ಸ್ ಆಫ್ 1.1. ಸೊ ನಾನು ಹೇಳಿದೆ ಈ 1.1 ಗಿಂತ ಕಡಿಮೆ ಇರುವ ಇಂಟೀಜರ್ಸ್ಗಳಲ್ಲಿ ದೊಡ್ಡದು ಇಂಟೀಜರ್ ಯಾವುದು ಅಂತಂದ್ರೆ 1. ಓಕೆ, ಸೊ 1.1 ಗಿಂತ ಕಡಿಮೆ ಇಂಟೀಜರ್ಸ್ ಸಾಕಷ್ಟು ಬರ್ತವೆ, 1 0 -1 -2. ಸೊ ಅವುಗಳಲ್ಲಿ ದೊಡ್ಡದು ಯಾವುದು 1. ಸೊ ಬಾಕ್ಸ್ ಆಫ್ 1.1 is 1. ಅದೇ ರೀತಿ ಎಫ್ ಆಫ್ x2 ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ ಎಫ್ ಆಫ್ 1.2 ಅಂದ್ರೆ ಬಾಕ್ಸ್ ಆಫ್ 1.2. ಸೊ 1.2 ಗಿಂತ ಕಡಿಮೆ ಇರುವ ಇಂಟೀಜರ್ಸ್ ಅಲ್ಲಿ ಅತ್ಯಂತ ದೊಡ್ಡ ಇಂಟೀಜರ್ ಯಾವುದು 1. ಸೊ ಹಿಯರ್ ಎಫ್ ಆಫ್ x1 equal to ಎಫ್ ಆಫ್ x2. ಸೊ ಬಟ್ ಎಫ್ that x1 is not equal to x2. So this implies f of x1 equal to f of x2, but x1 is not equal to x2. So f is not 1 1. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಸಹಿತ ನೀವು ಗಮನಿಸಬಹುದು, ಇಲ್ಲಿ ನಾನೇನಾದ್ರೂ ಪಾಯಿಂಟ್ 2 ನಲ್ಲಿ ಒಂದು ಹೊರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡಿದ್ರೆ ಇಟ್ ವಿಲ್ ಕಟ್ ದಿಸ್ ಲೈನ್, ಮೀನ್ಸ್ ಇಟ್ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್ಸ್, ಮೀನ್ಸ್ ಇಟ್ ಕಟ್ ದಿಸ್ ಲೈನ್ ಅಟ್ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್. ಅದಕ್ಕೆ ಇದು ಸಹಿತ 1 1 ಅಲ್ಲ ಅಂತ ನಾವು ಹೇಳ್ಬೋದು ಗ್ರಾಫಿಕಲಿ. ಆನ್ ಟುಗೆ ಕನ್ಸಿಡರ್ ರೇಂಜ್ ಏನು ಬರುತ್ತೆ ನೋಡಿ. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಯಾವಾಗಲೂ ಔಟ್ಪುಟ್ ಅನ್ನೋದು ಇಂಟಿಜರ್ಸ್ ಕೊಡ್ತಾ ಇರುತ್ತೆ. ನೀವು ಏನೇ ಡೆಸಿಮಲ್ ಹಾಕಿ ಅದರ ಔಟ್ಪುಟ್ ಅನ್ನೋದು ಇಟ್ಸ್ ಆಲ್ವೇಸ್ ಅನ್ ಇಂಟಿಜರ್. ಇದು ಗೊತ್ತಿರಲಿ ನಿಮಗೆ. ಸೊ ಅದಕ್ಕೆ ದ ರೇಂಜ್ ಆಫ್ ದ ಗಿವನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಅ ಸೆಟ್ ಆಫ್ ಇಂಟಿಜರ್ಸ್. ಬಟ್ ನಮಗೆ ಕೋಡೊಮೇನ್ ಏನು ಕೊಟ್ಟಿದ್ದಾರೆ, R ಇದೆ. And the codomain is a set of real numbers. So ivaga range is not equal to codomain, therefore f is not onto anta helbodu. Okay, so remember this. Therefore the greatest integer function is not bijective anta ನೀವು ಹೇಳ್ಬೋದು. ಅದೇ ತರ show that the modulus function f from R to R given by f of x equal to this mod x is neither 1 1 nor onto. ಮಾಡ್ಯುಲಸ್ ಫಂಕ್ಷನ್ ಅನ್ನ neither 1 1 nor onto ಅಂತ ಪ್ರೂವ್ ಮಾಡಬೇಕಿದೆ. ಸೊ ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ. ಸೊ ರಿಮೆಂಬರ್ ದಿಸ್. ವೇರ್ ಎಫ್ ಆಫ್ ಎಕ್ಸ್ ಅನ್ನು ಹೇಗೆ ಡಿಫೈನ್ ಮಾಡ್ತಾರೆ ಮಾಡ್ಯುಲಸ್ ಫಂಕ್ಷನ್, ಎಫ್ ಆಫ್ ಎಕ್ಸ್ ದಟ್ ಇಸ್ mod x is defined as it is x if x is greater than or equals to 0 and it is minus x if x is less than 0. ಇದರ ಬಗ್ಗೆ ಈ ಫಸ್ಟ್ ಪೀಸ್ ನಲ್ಲಿ ಓದಿರ್ತೀರಾ. ಅಂದ್ರೆ mod x ಅನ್ನೋದೇನು, ಇಟ್ಸ್ ಆಲ್ವೇಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಗಿವಿಂಗ್ ಫಂಕ್ಷನ್ ಅಂತಂದ್ರೆ ನೀವು ಏನೇ ಪಾಸಿಟಿವ್ ಹಾಕಿ ನೆಗೆಟಿವ್ ಹಾಕಿ ಇಟ್ ಆಲ್ವೇಸ್ ಗಿವ್ಸ್ ಯು ಪಾಸಿಟಿವ್ ವ್ಯಾಲ್ಯೂ. ಅಂದ್ರೆ ನೋಡಿ, ನೀವೇನಾದ್ರೂ x equal to 0 0 greater than 0 ಹಾಕಿದ್ರೆ ನಾವು ಯಥಾವತ್ತಾಗಿ ಇಡ್ತೀವಿ. ಅಂದ್ರೆ ಒಳಗಡೆ 0 ಹಾಕಿದ್ರೆ 0ನ ಇಡ್ತೀವಿ, 5 ಹಾಕಿದ್ರೆ 5 ಇಡ್ತೀವಿ, 7 ಹಾಕಿದ್ರೆ 7 ಇಡ್ತೀವಿ. ಓಕೆ, ಸೊ 0 0ಗಿಂತ ಜಾಸ್ತಿ
ವ್ಯಾಲ್ಯೂ ಮಾಡಲ್ ಇದ್ರೆ ನಾವು ಏನು ಚೇಂಜ್ ಮಾಡಲ್ಲ, ಅದೇ ವ್ಯಾಲ್ಯೂ ಇಡ್ತೀವಿ. ಆದರೆ ಮಾಡ್ ಒಳಗಡೆ ಏನಾದರೂ ನೆಗೆಟಿವ್ ಬಂದರೆ, ಫಾರ್ ಎಕ್ಸಾಂಪಲ್ ಮಾಡ್ ಆಫ್ -5 ಬಂದರೆ ನಾವು ಅದನ್ನು +5 ಇಡ್ತೀವಿ. ಓಕೆ, ಸೊ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಒಳಗಡೆ ಏನಾದರೂ ನೆಗೆಟಿವ್ ನಂಬರ್ ಬಂದರೆ ಅದಕ್ಕೆ ಎಕ್ಸ್ಟ್ರಾ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿ ಅದನ್ನು ಪಾಸಿಟಿವ್ ಮಾಡ್ತೀವಿ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಸೊ mod x is -x if x is negative, that is x is less than 0. So do remember this. ಇವಾಗ ನೋಡಿ, ಅದರ ಗ್ರಾಫ್ ನಿಮಗೆ ಗೊತ್ತಿರಬೇಕು, ದಿಸ್ ವಿ ಸೇಪ್ ಗ್ರಾಫ್. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್. ವೆರಿ ಈಸಿಯಾಗಿ ಇದು 1 ಅಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಹೊರಿಜಾಂಟಲ್ ಲೈನ್ ಅನ್ನು ಡ್ರಾ ಮಾಡಿದ್ರೆ ಅದನ್ನ ಕಟ್ ಆಗೋ ಹಾಗೆ ಇದೇನಂತೆ ಹೊರಿಜಾಂಟಲ್ ಲೈನು, ಅದು ಗ್ರಾಫ್ ಅನ್ನ, ಈ ಕರ್ವ್ ಅನ್ನ 2 ಪಾಯಿಂಟ್ ಅಲ್ಲಿ ಕಟ್ ಮಾಡುತ್ತೆ. ಸೊ ಈ ತರ 2 ಪಾಯಿಂಟ್ ಅಲ್ಲಿ ಕಟ್ ಮಾಡಿದ್ರೆ ಅದು 1 ಅಲ್ಲ ಅಂತ ನಾವು ಹೇಳ್ಬೋದು. ಸೊ ಕನ್ಸಿಡರ್ given f of x is mod x for 1 ಒಂದು ಕೌಂಟರ್ ಎಕ್ಸಾಂಪಲ್ ಕೊಡೋಣ. x1 equal to 1 ತಗೊಳ್ಳಿ ಮತ್ತು x2 equal to -1 ತೆಗೆದುಕೊಳ್ಳಿ. ಸೊ f of x1 that is f of 1 that is mod 1 ಅಂದ್ರೆ 1, f of x2 that is f of -1 that is mod of -1 is 1. So f of x1 equal to f of x2, look at this 1 but x1 is not equal to x2. So this implies f is not 1 ಆಯ್ತಲ್ವಾ. ಆನ್ ಟುಗೆ ರೇಂಜ್ ಅನ್ನ ಚೆಕ್ ಮಾಡಿ. ಸೊ ರೇಂಜ್ ಆಫ್ ದಿಸ್ ಮಾಡ್ಯುಲಸ್ ಫಂಕ್ಷನ್ ಈಸ್ ಆಲ್ವೇಸ್ 0 to infinity ಇನ್ಕ್ಲೂಡಿಂಗ್ 0. ಯಾಕಂದ್ರೆ ಮಾಡಲ್ ನೀವೇನೇ ಹಾಕಿ ವ್ಯಾಲ್ಯೂ 0 ಹಾಕಿದ್ರೆ 0 ಬರುತ್ತೆ. ಇನ್ನು ಅದನ್ನ ಬಿಟ್ಟು ಪಾಸಿಟಿವ್ ನೆಗೆಟಿವ್ ಏನೇ ಕೊಟ್ಟರು ಮಾಡಲ್ಲಿ ಇಟ್ ವಿಲ್ ಗಿವ್ ಯು ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ. ಸೊ ದ ರೇಂಜ್ ಆಫ್ ಎಫ್ ಇಸ್ ದಿಸ್ ಇಂಟರ್ವಲ್ 0 to infinity. ಕೋಡೊಮೇನ್ ಏನಿದೆ, ಕೋಡೊಮೇನ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇರೋದ್ರಿಂದ ಅಗೈನ್ ರೇಂಜ್ is not equal to codomain, hence this function is not onto, hence the modulus function is not a bijective function. ಅದೇ ರೀತಿ one more standard function, show that the Signum function f from R to R given by f of x equal to 1 if x is greater than 0, it is 0 if x is equal to 0, and it is -1 if x less than 0 is neither 1 nor onto. So ಇಲ್ಲೇ ಗೊತ್ತಾಗುತ್ತೆ ಬಿಹೇವಿಯರ್ ಆಫ್ x is it's always taking 3 values 1 0 -1. ನೀವು x ಏನೇ ಹಾಕಿ, x greater than 0 ಹಾಕಿದ್ರೆ fx is always 1, x 0 ಹಾಕಿದ್ರೆ fx is 0, and if x is less than 0 fx is always -1. ಇದರ ಗ್ರಾಫ್ ಸಹಿತ ನೀವು ಫಸ್ಟ್ ಪೀಸ್ ನಲ್ಲಿ ಡಿಸ್ಕಷನ್ ಮಾಡ್ತೀರಾ. ಅದರ ಗ್ರಾಫ್ ಈ ತರ ಒಂದು ಸ್ಟೆಪ್ ಬರುತ್ತೆ. ಓಕೆ, ಸೊ x 0 ಆದ್ರೆ y ಅನ್ನೋದು ಅಂದ್ರೆ fx ಅನ್ನೋದು 0, x ಏನಾದ್ರೂ ಗ್ರೇಟರ್ ದಾನ್ 0 ಆದ್ರೆ, ಓಕೆ 0 ಇಂದ ರೈಟ್ ಸೈಡ್ ಗೆ ಆದ್ರೆ fx is always 1 ಅಂತ, ಮೀನ್ಸ್ ಲೈನ್ ಪ್ಯಾರಲಲ್ ಟು x ಆಕ್ಸಿಸ್ ಅಟ್ ದ ಪಾಯಿಂಟ್ 1. x ಏನಾದ್ರೂ 0 ಕ್ಕಿಂತ ಹಿಂದೆ ಬಂದ್ರೆ ಇಟ್ ಇಸ್ ಆಲ್ವೇಸ್ -1 ಅಂತ. ಸೊ ದಿಸ್ ಸ್ಟೆಪ್ ಯು ವಿಲ್ ಗೆಟ್. ಓಕೆ, ಸೊ ಫಾರ್ 1 ಮತ್ತೆ ಇದನ್ನ ಕೌಂಟರ್ ಎಕ್ಸಾಂಪಲ್ ಕೊಡಿ. ಓಕೆ, ಸೊ ಕನ್ಸಿಡರ್ 2 elements x1 equal to 1 and x2 equal to 2. ನೋಡಿ f of x1 ಅಂದ್ರೆ ಏನು ಬರುತ್ತೆ, f of 1 that is 1, f of x2 that is f of 2 is also 1. ಇಲ್ಲಿ ಗಮನಿಸಿ, ನೀವು 1 2 3 ಏನೇ ಹಾಕಿ ಈ ಕಡೆ, ಓಕೆ fx ವ್ಯಾಲ್ಯೂ ಇಸ್ ಆಲ್ವೇಸ್ 1 ಅಂತ. ಅದಕ್ಕೆ ನೀವು 1 ತಗೊಳ್ಳಿ, x2 ಅಂದ್ರೆ 1 ತಗೊಳ್ಳಿ, x2 ಅಂದ್ರೆ 2 ತಗೊಳ್ಳಿ, 3 ತಗೊಳ್ಳಿ, 5 ತಗೊಳ್ಳಿ, ಅಥವಾ 1.1 ತೆಗೆದುಕೊಳ್ಳಿ, ಏನಾದ್ರು ತೆಗೆದುಕೊಳ್ಳಿ. ಸೊ f of x1 equal to f of x2. ಸೊ but x1 is not equal to x2, therefore f is not 1. For onto range find out ಮಾಡಿ. Range of f is ನಮಗೆ ಗೊತ್ತಿದೆ, range is only 3 values -1 0 1. So these are the set of values in the range. Adre codomain is very big set, that is set of real numbers. So range is not equal to codomain, hence this Signum function is not onto, hence it is not bijective function. So remember all these standard functions, 3 functions, Signum, greatest integer, modulus, these are neither 1 nor onto. ಅದನ್ನು ಹೇಗೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟು 1 ಅಂತ ಪ್ರೂವ್ ಮಾಡಿ,
ಮತ್ತು ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್ ಅಂತ ಹೇಳಿ ಅವುಗಳನ್ನ ನಾಟ್ ಆನ್ ಟು ಅಂತ ಹೇಳಿ. ಕನ್ಸಿಡರ್ ಅನದರ್ ಎಕ್ಸಾಂಪಲ್. State whether the function f from R to R defined by f of x equal to 3 minus 4x is 1 1 onto or bisective. Justify your answer. One of the important problem ಅಂತಾನೆ ಹೇಳ್ಬೋದು. ಇದನ್ನ 1 1 onto ಮತ್ತು bisectivity ಚೆಕ್ ಮಾಡಬೇಕು. ವಿದ್ಯಾರ್ಥಿಗಳೇ, ಒಂದು ಗಮನಿಸಿ, ನೀವು ಈ ತರ ಲೀನಿಯರ್ ಫಂಕ್ಷನ್ ಬಂದ್ರೆ f of x equal to ax plus b ಫಾರ್ಮ್ ಅಲ್ಲಿ ಇದ್ದು and the domain and codomains are set of real numbers idre R to R idre, such functions are always 1 1 and onto. Okay, so linear functions bandu domain mattu codomain set of real numbers idre straight away idanna 1 1 onto anta ನಾವು ಹೇಳ್ಬೋದು. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಈ ತರ ಕ್ವೆಶ್ಚನ್ಸ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಫಾರ್ 1 1 consider x1 x2 belongs to domain R such that f of x1 equal to f of x2. ಹಾಗಾದ್ರೆ f of x1 ಏನಾಗುತ್ತೆ? It is 3 minus 4x1. ಆಮೇಲೆ f of x2 it's 3 minus 4x2. 3 3 cancel ಆಗುತ್ತೆ. So this implies minus 4x1 equal to minus 4x2. ಮತ್ತೆ minus 4 ಇಂದ ಡಿವೈಡ್ ಮಾಡಿದ್ರೆ you will get, this implies x1 equal to x2. So what does it mean? F is 1 1. So we have taken f of x1 equal to f of x2 and we ended up with x1 equal to x2. So this implies f is 1 1. ಅದೇ ರೀತಿ onto. For onto, consider for any y belongs to codomain R such that f of x equal to y. So consider for any y belongs to R ಹೇಗಿರಲಿ ಅಂತಂದ್ರೆ f of x equal to y. ಹಾಗಾದ್ರೆ ಈ x ಅನ್ನೋದು ಎಕ್ಸಿಸ್ಟ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕು. So this implies fx ಅಂದ್ರೆ ಏನು? 3 minus 4x equal to y. So from this find x. So 3 minus 3 ಅನ್ನು ಈ ಕಡೆ ಕಳಿಸಿ, y minus 3 ಆಗುತ್ತೆ. So minus 4x equal to y minus 3. So multiply by minus. So 4x equal to y minus 3 ಇದ್ದದ್ದು 3 minus y ಆಗುತ್ತೆ. ಓಕೆ, ಇಂಟರ್ಚೇಂಜ್ ಆಗುತ್ತೆ if you multiply by minus. So x ಏನಾಗುತ್ತೆ? x is equal to 3 minus y by 4 ಆಗುತ್ತೆ. So ಈ 3 minus y by 4 ಅನ್ನೋದು again a real number for any real number y. ನೋಡಿ, y ಅನ್ನೋದು ಇಲ್ಲಿ ತಗೊಂಡಿದೆ, ನಾವು ರಿಯಲ್ ನಂಬರ್ ತೆಗೆದುಕೊಂಡಿದ್ದೀವಿ. ಸೊ y ಅನ್ನೋದು ಯಾವುದೇ ರಿಯಲ್ ನಂಬರ್ ಹಾಕಿ, ಸೊ 3 minus y by 4 is always a real number for any y belongings to R. ಈ ಸ್ಟೆಪ್ ಬರೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು. ಓಕೆ, ಸೊ which belongs to the domain for any y belongs to codomain. So this implies f is onto function. Hence this function is both 1 1 and onto. Therefore it is bijective function. So ಈ ತರ ನಿಮಗೆ bijective ಕೇಳಿದ್ರೆ ಪ್ರೂವ್ ಮಾಡಬೇಕು. ಸೊ ಟ್ರೀಟ್ ದಿಸ್ ಆಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೇ ನಿಮಗೆ ಆ 3 minus 4x ಬದಲಾಗಿ ಮತ್ತೆ ಯಾವ್ದೋ ಲೀನಿಯರ್ ಫಂಕ್ಷನ್ ಕೊಡಬಹುದು. ಎಸ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸ್ಟೇಟ್ ವೆದರ್ ದ ಫಂಕ್ಷನ್ f ಫ್ರಮ್ R to R defined by f of x equal to 1 plus x square is 1 1 onto or bijective. Justify your answer. ನೋಡಿ, ಇಲ್ಲಿ x square ಇದೆ. ಓಕೆ, ಸೊ ಯಾವಾಗಲೂ x square ಅಂತ ಕೊಟ್ಟು ಒಂದು ಫಂಕ್ಷನ್ ಅಲ್ಲಿ f from R to R ಇದ್ರೆ it is again you can state that it is neither 1 1 nor onto. ಹೇಗೆ ಅನ್ನೋದನ್ನ ಒಂದು ಕೌಂಟರ್ ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ಯಾಕಂತಂದ್ರೆ ಈಗಾಗಲೇ ನಾನು f of x equal to x square ಅನ್ನ ಡಿಸ್ಕಷನ್ ಮಾಡಿದ್ದೀನಿ. ಅದೇ ರೀತಿ ಇದನ್ನು ಸಹಿತ ಡಿಸ್ಕಷನ್ ಮಾಡೋಣ ವಿತ್ ಕೌಂಟರ್ ಎಕ್ಸಾಂಪಲ್. ಫಾರ್ 1 1 ಕನ್ಸಿಡರ್ x1 equal to 1 and x2 equal to minus 1 which are in the domain R. ಹಾಗಾದ್ರೆ f of x1 ಅಂದ್ರೆ ಏನು ಬರುತ್ತೆ? f of x1 that is f of 1 which is 1 plus 1 square. So 1 plus 1 square that is 1 plus 1 2. f of x2 that is f of minus 1. So it's 1 plus minus 1 square. ಇದರಲ್ಲಿ ಹಾಕಿ x square ಜಾಗದಲ್ಲಿ. So minus 1 square is 1. So 1 plus 1 you will get 2. So this implies
f of x1 equal to f of x2, but x1 is not equal to x2. ಯಾಕಂದ್ರೆ x1 ಅಂದ್ರೆ 1 ಇದೆ, x2 ಅಂದ್ರೆ -1 ಇದೆ. Okay, so images are same, but the pre-images are not equal here. So this function is not 1 1. So 1 plus x square. So ಈ ತರ ಒಂದು ಯಾವುದೇ ಎಕ್ಸ್ಪ್ರೆಷನ್ ಅಲ್ಲಿ x square ಅಂತ ಟರ್ಮ್ ಬಂದ್ರೆ ರಿಯಲ್ ನಂಬರ್ಸ್ ಇದ್ರೆ so it is not going to be 1 1. ಅದೇ ರೀತಿ ಫಾರ್ ಆನ್ ಟು ಚೆಕ್ ಮಾಡಿ, ಇಲ್ಲಿ 1 plus x square ಇರೋದ್ರಿಂದ ನೀವು x ಏನೇ ಇನ್ಪುಟ್ ಕೊಟ್ಟರು ಯು ವಿಲ್ ಗೆಟ್ ಆಲ್ವೇಸ್ 0 and more than 0. So range of f is 0 to infinity and the codomain is given as R. So range is not equal to codomain, hence f is not onto. ಗೊತ್ತಾಯ್ತಲ್ವಾ? Yes. Next. So here the function f is not 1 1 and onto, hence f is not bijective function. Here is another example. Let a is equal to set of real numbers except 3, b andre set of real numbers except 1. Consider the function f from a to b defined by f of x equal to x minus 2 by x minus 3. F is 1 1 and onto, justify your answer. Okay, so ಇದು 1 1 onto ಆಗಿದೆಯಾ ಚೆಕ್ ಮಾಡಿ, ಅಥವಾ ಹೇಳಿ, ಇಲ್ಲ ಅಂದ್ರೆ ಯಾಕೆ ಇಲ್ಲ ಅಂತ ಹೇಳಿ, ಇದೆ ಅಂದ್ರೆ ಯಾಕೆ ಹೌದು ಅಂತ ಕಾರಣ ಕೊಡಿ. ಎಸ್, ಸೊ 1 1 onto ಚೆಕ್ ಮಾಡೋಣ. ಸೊ ದಿಸ್ ಇಸ್ ಯುವರ್ ಗಿವನ್ fx, x minus 2 by x minus 3. So for 1 1, consider two elements in the domain A. So consider x1 x2 belongs to A, which is set of real numbers except 3. ಹೇಗಿರಲಿ ಅಂತ ಹೇಳಿದ್ರೆ f of x1 equal to f of x2. So f of x1 ಏನು ಬರುತ್ತೆ ಇದರಲ್ಲಿ ಹಾಕಿ, f of x1 ಏನು ಬರುತ್ತೆ ನೋಡಿ, it is x1 minus 2 by x1 minus 3 and f of x2 is x2 minus 2 by x2 minus 3. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿ, ಫೈಂಡ್ ದ ರಿಲೇಷನ್ ಬಿಟ್ವೀನ್ x1 and x2, ಆರ್ ದೇ ಈಕ್ವಲ್ ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ x1 minus 2 into x2 minus 3 is equals to x1 minus 3 into x2 minus 2. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಸಿಂಪ್ಲಿಫೈ ಮಾಡಿ. ಓಕೆ, ಸೊ ಇದನ್ನ ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲೈ ಮಾಡಿ. ಸೊ x1 into x2 x1 x2, x1 into minus 3 that's minus 3x1, minus 2 into x2 minus 2x2, minus 2 into minus 3 that's plus 6. ಅದೇ ತರ ಈ ಕಡೆನೂ ಮಲ್ಟಿಪ್ಲೈ ಮಾಡಿ, x1 x2 minus 2x1 minus 3x2 minus into minus plus 6. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಔಟ್ ಮಾಡಿ. x1 x2 ಕ್ಯಾನ್ಸಲ್ ಆಗುತ್ತೆ. ಸೊ ಲೆಟ್ ಮಿ ಕ್ಯಾನ್ಸಲ್ x1 x2 x1 x2 ಪ್ಲಸ್ 6 ಈ ಕಡೆನಿದೆ, ಪ್ಲಸ್ 6 ಈ ಕಡೆನಿದೆ. ಸೊ ದೇ ಗೆಟ್ ಕ್ಯಾನ್ಸಲ್. ಸೊ ಏನ್ ಬರುತ್ತೆ ನೋಡಿ, minus 3x1 minus 2x2 equal to minus 2x1 minus 3x2. ಇವಾಗ x1 ಇರೋದನ್ನೆಲ್ಲ ಒಂದ್ ಕಡೆ ಮಾಡಿ, x2 ಇರೋದನ್ನೆಲ್ಲ ಇನ್ನೊಂದ್ ಕಡೆ ಮಾಡಿ. ಸೊ ಈ minus 2x1 ಅನ್ನ ಈ ಕಡೆ ತಗೊಳ್ಳಿ, ಈ minus 2x2 ಈ ಕಡೆ ಕಳಿಸಿ. ಸೊ minus 3x1 ಇದು ಈ ಕಡೆ ಬಂದ್ರೆ ಪ್ಲಸ್ 2x1 ಆಗುತ್ತೆ, ಇದು ಈ ಕಡೆ ಹೋದ್ರೆ ಪ್ಲಸ್ 2x2 ಆಗುತ್ತೆ. ಸೊ minus 3x1 plus 2x1 is equals to minus x1, ಈ ಕಡೆ minus x2 ಆಗುತ್ತೆ. Okay, minus 3 plus 2 minus x1. So multiply throughout by minus. So this implies x1 equal to x2. So we started with f of x1 equal to f of x2 and ended up with x1 equal to x2. ಹಾಗಾದ್ರೆ f is 1 1. So f is 1 1 function. Onto ಗೆ, for onto, consider for any y belongs to b ಅಂದ್ರೆ ಏನಿದೆ, set of real numbers except 2 ಅಂತ, such that f of x equal to y. So consider for any y belongs to b with f of x equal to y. ಹಾಗಾದ್ರೆ fx ಏನಿದೆ, it is x minus 2 by x minus 3 is equals to y. ಸೊ ಇದನ್ನ x ಗೆ ಸಾಲ್ವ್ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮತ್ತೆ x minus 2 equal to y into x minus 3. ಸಿಂಪ್ಲಿಫೈ ಮಾಡಿ, x minus 2 is equals to it's xy minus 3y. x ಅನ್ನ ಸಿಂಪ್ಲಿಫೈ ಮಾಡಬೇಕಾಗಿದೆ. ಸೊ x ಇರೋದನ್ನ ಈ ಕಡೆ ತೆಗೆದುಕೊಳ್ಳಿ. ಸೊ xy ಟರ್ಮ್ ಅನ್ನ ಲೆಫ್ಟ್ ಗೆ ತೆಗೆದುಕೊಳ್ಳಿ.
ಸೊ ವಿಚ್ ಇಂಪ್ಲೈಸ್ x minus xy is equal to 2 minus 3y. ಈ 2 ಅನ್ನ ಈ ಕಡೆ ತೆಗೆದುಕೊಳ್ಳಿ, ಪ್ಲಸ್ 2 ಆಗುತ್ತೆ. ಸೊ ಇದರಿಂದ x ಕಾಮನ್ ತಕ್ಕೊಳ್ಳೋಣ. ಸೊ ಇದರಿಂದ x ಕಾಮನ್ ತಕ್ಕೊಂಡ್ರೆ 1 minus y is equal to 2 minus 3y. ಸೊ ಹಾಗಾದ್ರೆ x ಎಷ್ಟಾಗುತ್ತೆ? ದಿಸ್ ಇಂಪ್ಲೈಸ್ x equal to 2 minus 3y by ಇದು 1 minus. ಇವಾಗ ನೋಡಿ, ಚೆಕ್ ಮಾಡಿ ವೆದರ್ ದಿಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ ಫಾರ್ ಎವ್ರಿ y ಇನ್ ದಿ ಕೋಡೊಮೇನ್. ಕೋಡೊಮೇನ್ ಅಲ್ಲಿ 1 ಇಲ್ಲ. ಓಕೆ, ಸೊ ಇದು 1 ಹಾಕಿದ್ರೆ ಇದು ಇನ್ಫಿನಿಟಿ ಆಗುತ್ತೆ. ಬಟ್ ನಮ್ಮ ಹತ್ರ y ಅನ್ನೋದು ಇಟ್ ಈಸ್ ನಾಟ್ ಈಕ್ವಲ್ ಟು -1. ಯಾಕೆ? ಅವ್ರು ಹೇಳಿದ್ದಾರೆ, ಕೋಡೊಮೇನ್ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ ಎ ಫಾರ್ ಎನಿ y ಬಿಲಾಂಗಿಂಗ್ಸ್ ಟು ಬಿ. ಬಿ ಅಂದ್ರೆ ಏನಿದೆ? ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 1 ಅಂತ ಇದೆ. ಓಕೆ, ಅಂಡ್ ಯು ಹ್ಯಾವ್ ಟೇಕನ್ y ಇನ್ ದ ಸೆಟ್ ಬಿ. ಸೊ ದಿಸ್ ಇಂಪ್ಲೈಸ್ f ಈಸ್ ಆನ್ ಟು ಫಂಕ್ಷನ್. ಸೊ ಹೆನ್ಸ್ given function is both one and onto, hence it is bijective function. So gotaitalva. Here is one more important example. Let f from n to n be a function defined by f of n is equal to, it's n plus 1 by 2 if n is odd and it is n by 2 if n is even. State whether the function f is bijective. Justify your answer. ಇದು 1 1 onto ಅನ್ನ ಚೆಕ್ ಮಾಡಬೇಕು. ಬೈಸೆಕ್ಟಿವ್ ಹೌದು ಅಲ್ಲೋ ಅದನ್ನ ಹೇಳಬೇಕು. ನೋಡಿ, ಫಾರ್ 1 1 ಕನ್ಸಿಡರ್ 2 elements in the domain n. Means x1 equal to 1, x2 equal to 2 ಅಥವಾ n1 equal to 1, n2 equal to 2 ಅಂತಾನೂ ನೀವು ಅನ್ಬೋದು. ಸೊ f of x1 ಏನ್ ಬರುತ್ತೆ ನೋಡಿ, f of 1 that is 1 plus 1 by 2. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1 ಅನ್ನೋದು ಆಡ್ ಇರೋದ್ರಿಂದ ಫಂಕ್ಷನ್ ಏನಿದೆ, ಇಫ್ ಎಫ್ ಎನ್ ಈಸ್ ಆಡ್, ಎಫ್ ಎನ್ ಈಸ್ ಎನ್ ಪ್ಲಸ್ 1 by 2. ಸೊ ಅದಕ್ಕೆ 1 plus 1 by 2 that gives you 2 by 2 and which is 1. ಅದೇ ತರ ಎಫ್ ಆಫ್ x2 that is f of 2 ಅನ್ನೋದು ಇವನ್ ಇದೆ. ಸೊ ಹಾಗಾದ್ರೆ ಎಫ್ ಎನ್ ಏನಿದೆ, ಇಟ್ಸ್ n by 2. ಸೊ ಅದಕ್ಕೆ ಇದೇನಾಗುತ್ತೆ, ಇಟ್ಸ್ 2 by 2. So that is again 1. So here f of x1 equal to f of x2. So but x1 is not equal to x2. Hence this function is not 1 1. So f is not 1 1. ಅದೇ ತರ for onto ನಾವು set of values means range ಅನ್ನು find out ಮಾಡೋಣ. Okay, so for onto consider this domain n equal to 1 2 3 4 5, that set of natural numbers. fn ಕೊಟ್ಟಿದ್ದಾರೆ, fn is n plus 1 by 2 if n is odd and fn is n by 2 if n is even. ಸೊ ಆಡ್ ನಂಬರ್ಸ್ ಅನ್ನು ಹಾಕಿ even numbers ಅನ್ನು ಚೆಕ್ ಮಾಡಿ. ಸೊ ಆಡ್ ನಂಬರ್ಸ್ ಹಾಕಿದ್ರೆ 1 3 5 ಹಾಕಿದ್ರೆ ಏನ್ ಬರುತ್ತೆ ನೋಡಿ, 1 ಹಾಕಿದ್ರೆ ಇಟ್ಸ್ 1 plus 1, ಇಟ್ಸ್ 2 by 2 is 1. 3 ಹಾಕಿದ್ರೆ 3 plus 1 4 by 2 is 2. 5 ಹಾಕಿದ್ರೆ 5 plus 1 6 by 2 ಅಂದ್ರೆ 3 ಬರುತ್ತೆ. ಇವನ್ ನಂಬರ್ಸ್ ಹಾಕಿದ್ರೆ, ಸೊ 2 ಹಾಕಿದ್ರೆ 2 by 2 1, 4 ಹಾಕಿದ್ರೆ 4 by 2 2, 6 ಹಾಕಿದ್ರೆ 6 by 2 3. ಸೊ ಈ ತರ ನೀವು ವ್ಯಾಲ್ಯೂಸ್ ಅನ್ನ, ಈ ಪ್ಯಾಟರ್ನ್ ಅನ್ನ ಗಮನಿಸಿದ್ರೆ ಯುವರ್ ಔಟ್ಪುಟ್ ವ್ಯಾಲ್ಯೂ ಇಸ್ ಆಲ್ವೇಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದನ್ನ ಬಿಟ್ಟು ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ದ ರೇಂಜ್ ಈಸ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 1 2 3 4 5 ಈ ತರ ಬರುತ್ತೆ. ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಕೋಡೊಮೇನ್ ಅನ್ನೋದು ನಮ್ಮ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇರೋದ್ರಿಂದ, ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಹೆನ್ಸ್ ದಿಸ್ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್. ಸೊ ಹೆನ್ಸ್ ಇಟ್ ಈಸ್ ನಾಟ್ ಬೈಸೆಕ್ಟಿವ್ ಫಂಕ್ಷನ್. ಯಾಕಂದ್ರೆ ಇದು ಆನ್ ಟು ಆಗಿದೆ ಬಟ್ ನಾಟ್ 1 1. ಸೊ ಇಷ್ಟು ಪ್ರಾಬ್ಲಮ್ಸ್ ಅನ್ನ ನೀವು ಪರ್ಫೆಕ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಒಂದು ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೆಂಗ್ದಿ ಆದರೂ ಪರವಾಗಿಲ್ಲ, ಬಟ್ ಇದನ್ನ 1-2 ಬಾರಿ ರಿವಿಷನ್ ಮಾಡಿ. ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ದಿ ಫೈನಲ್ ಎಕ್ಸಾಮಿನೇಷನ್. ಸೊ ವಿಲ್ ಮೀಟ್ ಇನ್ ದಿ ಅನದರ್ ಸೆಷನ್ with another interesting concept. So take care and bye bye.